ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಅಣ್ಣನ ತೋಟದ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಸುಂದರವಾದ ಜಾಗ ಅಂದರೆ ಎಲ್ಲ ಕಡೆ ಹಸಿರೇ ಹಸಿರು. ಎಷ್ಟು ಅಡಿಕೆ ಮರಗಳು ಸಾಲು ಸಾಲಾಗಿ ಬೆಳೆದಿವೆ ನೋಡಿ. ಹಲಸಿನ ಮರ, ಆ ಪ್ರಕೃತಿಯ ಕಂಪು, ಆ ತವ್ರ ಮನೆಯ ವಾತಾವರಣ ತುಂಬ ಮುದ ನೀಡಿದೆ ನನಗೆ. ಫ್ರೆಂಡ್ಸ್, ಇದು ವಿಠಲಾಪುರ 4 ಎಕರೆ ತೋಟದ ಮಧ್ಯದಲ್ಲಿರುವಂಥ ತೋಟದ ಮನೆ. ಇದು ಇಟ್ಸ್ ಜಸ್ಟ್ ಲೈಕ್ ಹೋಮ್ ಸ್ಟೇ. ನ್ಯಾಚುರಲಿ ವಿ ಸ್ಟೇ ಹಿಯರ್. ನೋ ಲಾಟ್ ಆಫ್ ಫರ್ನಿಚರ್ಸ್. ಮಕ್ಕಳನ್ನು ಮೊಬೈಲ್ ಮತ್ತು ಟಿ ವಿಯಿಂದ ದೂರ ತರುವ ಒಂದು ಪ್ರಯತ್ನ ಅಷ್ಟೇ ಇದು. ಇಲ್ಲಿ ನಾವು ನ್ಯಾಚುರಲ್ ಆಗಿ ಅಡುಗೆ ಮಾಡ್ತಾಯಿದ್ದೀವಿ. ನ್ಯಾಚುರಲ್ ಅಡುಗೆ ಅಂದರೆ ನಿಮ್ಗೆ ಗೊತ್ತಿದೆ, ವಿತೌಟ್ ಮಿಕ್ಸಿ. ನನ್ನ ಮಗ ಮತ್ತು ಮಗಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಕ್ ಆಗುತ್ತೆ, ಪ್ರಾಣಾಯಾಮ ಆಗುತ್ತೆ, ಧ್ಯಾನ ಆಗುತ್ತೆ. ನಂತರ ಅವ್ರದ್ದೇ ಆದ ಸ್ಟಡಿಯನ್ನು ಇಲ್ಲಿ ಮಾಡ್ತಾರೆ. ನಂತರ ಸಾಯಂಕಾಲ ಪ್ರೇಯರ್ ಮಾಡ್ತಾರೆ. ಸೊ ವಿ ಆರ್ ಎಂಜಾಯಿಂಗ್ ನ್ಯಾಚುರಲಿ ಹಿಯರ್. ನಾವಿಲ್ಲಿ ಚಟ್ನಿ ಮತ್ತು ಇದಕ್ಕೂ ಸಹ ತಿರುವಕಲನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ಹಿಟ್ಟನ್ನು ಸಹ ಮಾಡಲಿಕ್ಕೆ ಹಿಂದಿನ ಕಲ್ಲಿನ ಐಟಮ್ಸ್ಗಳನ್ನು ನಾವಿಲ್ಲಿ ಇಟ್ಟಿದ್ದೀವಿ. ಸೊ ಮಕ್ಕಳಿಗೆ ನ್ಯಾಚುರಲ್ ಟಚ್ ಕೊಡೋದ್ರ ಜೊತೆಗೆ ಪ್ರಕೃತಿಯೊಂದಿಗೆ ಹೆಂಗೆ ಬದುಕಬೇಕು ಅನ್ನೋದನ್ನು ನಾವು ಕಲಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾಕಾ ಹೌಸ್ ಹೋಮ್ ಸ್ಟೇಯನ್ನು ಮಾಡಿದ್ದೀವಿ. ಏಕಾಂತದಲ್ಲಿ ಕಳಿಬೇಕು ಅನ್ನೋದಾದರೆ, ಎಲ್ಲ ಜಂಜಾಟಗಳಿಂದ ನಾವು ದೂರ ಇರಬೇಕು ಅನ್ನೋದಾದರೆ ಇದೊಂದು ಭಾಳ ಉತ್ತಮ ಸ್ಥಳ ಅಂತ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓನ್ಲಿ ಒನ್ ಹೌಸ್ ಸರೌಂಡಿಂಗ್. ಇಲ್ಲಿ ಎಲ್ಲ ಭತ್ತದ ಗದ್ದೆಗಳಿದ್ದಾವೆ, ತೋಟ ಇದೆ. ಸೊ ಇಲ್ಲಿ ತುಂಬ ನ್ಯಾಚುರಲ್ ಆಗಿದೆ. ಬಟ್ ರೋಡ್ ಕಂಫರ್ಟಬಲ್ ಆಗಿದೆ, ಎಲೆಕ್ಟ್ರಿಸಿಟಿ ಕಂಫರ್ಟಬಲ್ ಆಗಿದೆ. ಯಾವುದೇ ರೀತಿಯ ಹೆದರ್ಕೊಳ್ಳುವಂಥ ಪ್ರಶ್ನೆ ಇರುವುದಿಲ್ಲ. ನಾನು ನೋಡ್ತಾ ಇದ್ದೀರಿ, ನಮ್ಮ ಕಾರು ಸಹ ಇಲ್ಲಿ ಬರುತ್ತೆ. ಅದರಿಂದ ಜನರಿಂದ ದೂರ ಮತ್ತು ಪ್ರಕೃತಿ ಮಡಿಲಲ್ಲಿ ಇರಬೇಕು ಅನ್ನೋದಾದರೆ ಇದು ಒಂದು ಉತ್ತಮ ಸ್ಥಳ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಸೊರಬ, ಶಿವಮೊಗ್ಗದಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿದೆ. ನಿಯರ್ ಜೋಗ ಇದೆ ಫ್ರೆಂಡ್ಸ್. ಸೊರಬ ತಾಲೂಕು, ಆನವಟ್ಟಿ ಹತ್ತಿರ, ಕೇವಲ ಜಸ್ಟ್ 3 ಕಿಲೋಮೀಟರ್ಸ್ ಫ್ರಮ್ ಆನವಟ್ಟಿ. ಜೋಗ ಇದೆ ನಿಯರ್ ಬನವಾಸಿ, ಸಿರ್ಸಿ ಜಸ್ಟ್ 40 ಕಿಲೋಮೀಟರ್ ಇಲ್ಲಿಂದ ಇದೆ. ಒಳ್ಳೆ ನೇಚರಲ್ಲಿರುವಂಥ ಒಂದೇ ಒಂದು ಮನೆ ಇದು, ನಿಮ್ಮ ಮನಃಶಾಂತಿಗಾಗಿ. ಥ್ಯಾಂಕ್ ಯು.